ವೀಕ್ಷಕರೇ, ಇನ್ನೂ ಆಡಿಯೋ ವಾರ್ ನಿಂತಿಲ್ಲ. ದೋಸ್ತಿ ನಾಯಕರ ಈ ಆಡಿಯೋ ಅಸ್ತ್ರಕ್ಕೆ ಬಿಜೆಪಿ ನಾಯಕರು ಹಾಸನ ಗಲಾಟೆಯನ್ನ ಪ್ರತ್ಯಸ್ತ್ರವಾಗಿ ಬಳಸ್ತಾ ಇದ್ದಾರೆ. ನಮ್ದು ನೋಡಿ ಈಗ ಅಂತ ಹೇಳಿ ಇವತ್ತು ಕಲಾಪ ಆರಂಭ ಆಗ್ತಾ ಇದ್ದಂತೆ ಪ್ರೀತಮ್ ಗೌಡ ನಿವಾಸ ಮೇಲಿನ ದಾಳಿ ಪ್ರಸ್ತಾಪಿಸಿದ BS ಯಡಿಯೂರಪ್ಪ ಸಿಎಂ ವಿರುದ್ಧ ಕಿಡಿಕಾರ್ತಾರೆ. ಕುಮಾರಸ್ವಾಮಿಯ ಕುಮ್ಮಕ್ಕಿನಿಂದಲೇ ನಮ್ಮ ಶಾಸಕರ ಮನೆ ಮೇಲೆ ದಾಳಿ ನಡೆದಿದೆ, ಬೇಕಂತಲೇ JDS ಕಾರ್ಯಕರ್ತರು ಹಲ್ಲೆ ನಡೆಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಕಲಾಪದಲ್ಲಿ ಕೋಲಾಹಲವೇ ಮತ್ತೆ ಸೃಷ್ಟಿಯಾಯಿತು. ಇನ್ನೇನು ಸೃಷ್ಟಿಯಾಗಕ್ಕೆ ಸಾಧ್ಯ ಹೇಳಿ? ಆ ಗದ್ದಲ ಕೋಲಾಹಲವನ್ನು ಬಿಟ್ಟರೆ ಅಂತ ನೀವು ಪ್ರಶ್ನೆ ಮಾಡ್ಕೊಳ್ಬೋದು. ಅಬ್ಸಲ್ಯೂಟ್ಲಿ ಯುವರ್ ರೈಟ್. ಬಿಜೆಪಿ ಶಾಸಕರು ಸದನದ ಬಾವಿಗಿಳಿದು ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದ್ರು. ಒಂದ್ ಕಡೆ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆ ಕರ್ನಾಟಕ ಧನ ವಿನಿಯೋಗ ವಿಧೇಯಕ ಅಂಗೀಕಾರ ಆಗುತ್ತೆ, ಅದು ಯಾವ ರೀತಿ ಮ್ಯಾಜಿಕ್ ಆಗ್ಬಿಡುತ್ತಾ ಅನ್ನೋದನ್ನು ಕೂಡ ಗಮನಿಸಬೇಕು. ಅಲ್ಲದೆ ರಾಜ್ಯ ಮುಕ್ತ ವಿವಿ ವಿಧೇಯಕವನ್ನ ಮಂಡನೆ ಮಾಡಲಾಯಿತು. ಬಿಜೆಪಿ ಶಾಸಕರ ಪ್ರತಿಭಟನೆ ಹೆಚ್ಚಾಗ್ತಾ ಇದ್ದಂತೆ ಸ್ಪೀಕರ್ ರಮೇಶ್ ಕುಮಾರ್ ಕಲಾಪವನ್ನು ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿದ್ದಾರೆ. ಯಾರು ಆರೋಪ ಮಾಡಿದ್ದಾರೆ? ಆಡಳಿತ ಪಕ್ಷ. ಅವರಿಗೆ ನೈತಿಕತೆ ಇದೆಯಾ? ನಾವು ಜಂಟಿ ಅಧಿವೇಶನದಲ್ಲಿ ಯಾಕೆ ಪಾಲ್ಗೊಳ್ಳಿಲ್ಲ ಅಂತೇಳಿ ನಮ್ಮ ನಾಯಕ ಹೇಳಿದರು. ರಾಜ್ಯಪಾಲರ ಬಾಯಲ್ಲಿ ಸುಳ್ಳು ಹೇಳಿಸಿದರೆ ಇದುವರೆಗೂ ಸರ್ಕಾರ ಅಧಿಕಾರಕ್ಕೆ ಬಂದು 7 ತಿಂಗಳಾಯ್ತು, ಹಣ ಬಿಡುಗಡೆ ಮಾಡಿದ್ರೆ ಅಂತ ಹೇಳ್ತಾರೆ, ಅಭಿವೃದ್ಧಿ ಆಗಿಲ್ಲ, ಶೇಕಡ 30% ಕೆಲಸ ಆಗಿಲ್ಲ, ರಾಜ್ಯಪಾಲರ ಬಾಯಲ್ಲಿ ಸುಳ್ಳು ಹೇಳಿಸ್ತಾರೆ ಅಂತೇಳಿ ಈ ಸರ್ಕಾರದ ಕಾರ್ಯವೈಖರಿ ವಿರುದ್ಧ ನಾವು ಪ್ರತಿಭಟಿಸಿದ್ದು ನಿಜ. ಅದಾದ ನಂತರ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಪ್ರತಿಭಟನೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ನಾಯಕರಾದ ಯಡಿಯೂರಪ್ಪನವರು BJP ಶಾಸಕಾಂಗ ಸಭೆ ತೀರ್ಮಾನ ಮಾಡಿ ಬಜೆಟ್ ನಾವು ಭಾಗವಹಿಸ್ತೀವಿ, ಮಂಡಿಸೋ ಸಂದರ್ಭದಲ್ಲಿ ಭಾಗವಹಿಸ್ತೀವಿ, ಚರ್ಚೆ ಸಂದರ್ಭದಲ್ಲಿ ಭಾಗವಹಿಸ್ತೀವಿ, ಅವಕಾಶ ಕಡಿಮೆ ಇದೆ. ಕೇವಲ ಈ ಬಜೆಟ್ ಸೆಷನ್ನು ಒಂದು ದಾಖಲೆ, ಇದು ಕೇವಲ 1 ವಾರದಲ್ಲಿ ಶಾಸಕರು ಹೊಸದಾಗಿ ಆಯ್ಕೆ ಆಗಿರ್ತಾರೆ. ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮಧ್ಯ ಕರ್ನಾಟಕ ಅಥವಾ ದಕ್ಷಿಣ ಕರ್ನಾಟಕದ. ಓಕೆ, ಬನ್ನಿ ವೀಕ್ಷಕರೇ, ನಾವು ಈಗ ವಿಧಾನಸೌಧದ ಆವರಣದ ಬಳಿ ತೆರಳೋಣ. ಅಲ್ಲಿರುವಂಥ ನಮ್ಮ ಪೊಲಿಟಿಕಲ್ ಎಡಿಟರ್ ಗುರುಲಿಂಗ ಸ್ವಾಮಿ ಹೊಳಿಮಠ್ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾಹಿತಿಯನ್ನು ಪಡೆಯೋಣ. ಎಸ್ ಗುರುಲಿಂಗ ಸ್ವಾಮಿ, ಏನೆಲ್ಲ ನಡೀತಾ ಇದೆ, ಸದನ ಎಷ್ಟರ ಮಟ್ಟಿಗೆ ಅರ್ಥಪೂರ್ಣವಾಗಿ ನಡೀತಾ ಇದೆ ಅನ್ನೋದು ರಾಜ್ಯದ ಜನಕ್ಕೆ ಗೊತ್ತಾಗ್ತಾ ಇದೆ. ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಇವತ್ತಿನ ಸದನದ ಸಮಾಚಾರದ ಹೈಲೈಟ್ಸ್ ಏನು? ರಾಘವ್ ಸೂರ್ಯ, ಇವತ್ತು ಭಾರತೀಯ ಜನತಾ ಪಕ್ಷ ಸದನ ಆರಂಭ ಆಗ್ತಿದ್ದಂಗೆ ಈ ಪ್ರೀತಮ್ ಗೌಡ ಅವರ ಮೇಲೆ ನಡೆದಂತಹ ಹಲ್ಲೆ ಮತ್ತೆ ಹಾಸನದಲ್ಲಿ ನಡೆದಂತಹ ಗುಂಡಾಗಿರಿ ವಿಷಯವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿತು. ಅದಾದ ನಂತರ ರಾಜ್ಯದಲ್ಲಿ ಶಾಸಕರಿಗೆ ಬೆಲೆ ಇಲ್ಲ, ಶಾಸಕರಿಗೆ ರಕ್ಷಣೆ ಇಲ್ಲ, ಹಾಗಾಗಿ ಸರ್ಕಾರ ರಕ್ಷಣೆ ಮಾಡುವಲ್ಲಿ, ರಾಜ್ಯದ ಜನತೆ ಮತ್ತು ಜನಪ್ರತಿನಿಧಿಗಳನ್ನ ರಕ್ಷಣೆ ಮಾಡುವಲ್ಲಿ ವಿಫಲವಾಗಿದೆ ಅನ್ನುವಂತಹ ಆರೋಪವನ್ನು ಮಾಡಿತು. ಇದು ಸಂದರ್ಭದಲ್ಲಿ ಸದನದ ಬಾವಿಗಿಳಿದು ಭಾರತೀಯ ಜನತಾ ಪಕ್ಷರು ಎಲ್ಲ ಸದಸ್ಯರು ಪ್ರತಿಭಟನೆ ನಡೆಸುತ್ತಿರುವ ಸಂದರ್ಭದಲ್ಲಿ ಹಲವು ವಿಧೇಯಕಗಳನ್ನ ಮಂಡನೆ ಮಾಡಲಾಯಿತು. ಮತ್ತೆ ರಾಜ್ಯದ ಪ್ರಮುಖವಾದಂತಹ ಧನ ವಿನಿಯೋಗ ವಿಧೇಯಕ ಅಂದ್ರೆ ಬಜೆಟ್ಗೂ ಸಹಿತ ಇವತ್ತು ರಾಜ್ಯ ಸರ್ಕಾರ ಮಂಡಿಸಿದಂತಹ ಬಜೆಟ್ ಏನಿದೆ ಅದಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ ಸಿಕ್ತು. ವಿಶೇಷ ಏನು ಅಂತಂದ್ರೆ, ಇಡೀ ರಾಜ್ಯದ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಮಂಡಿಸಿದಂತಹ ಬಜೆಟ್ ಬಗ್ಗೆ ಒಂದು ಅಕ್ಷರವೂ ಸಹಿತ ಚರ್ಚೆಯಾಗಲಾರದೆ ಮಂಡನೆಯಾಗಿದ್ದು. ಅದಾದ ತಕ್ಷಣ ಅದರ ಜೊತೆಗೆ ಒಂದು 14,000 ಕೋಟಿ ರೂಪಾಯಿದು ಒಂದು ಪೂರಕ ಅಂದಾಜು ಸಹಿತ ಇವತ್ತು ಮಂಡನೆ ಆಯಿತು. ಅದು ಸಹಿತ ಇವತ್ತು ಅಂಗೀಕಾರ ಆಗಿದೆ. ರಾಜ್ಯದಲ್ಲಿ ಒಟ್ಟಾರೆ ಇವತ್ತೇನು ಈ ನಡೀತು ಅಂದ್ರೆ ಚರ್ಚೆ ಆಗದಂತೆ ಬಜೆಟ್ ಮಂಡನೆ ಆಗಿದೆ, ಅದಕ್ಕೆ ಅನುಮೋದನೆಯೂ ಸಿಕ್ಕಿದೆ. ಆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈಗ ನಮ್ಮೊಂದಿಗಿದ್ದಾರೆ ಕೇಂದ್ರದ ಮಾಜಿ ಸಚಿವರು ಮತ್ತೆ ರಾಜ್ಯ ಬಿಜೆಪಿಯ ಹಿರಿಯ ಮುಖಂಡರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಇದುವರೆಗೂ ನೀವು ಕೇಂದ್ರದ ಬಜೆಟ್ಗಳನ್ನ ನೋಡಿದ್ದೀರಾ ಮತ್ತೆ ರಾಜ್ಯ ಸರ್ಕಾರ ಮಂಡಿಸಿದಂಥ ಬಜೆಟ್ಗಳನ್ನ ನೋಡಿದ್ದೀರಾ. ಇವತ್ತು ಯಾವ ರೀತಿ ಬಜೆಟ್ ಮಂಡನೆ ಆಯಿತು, ಅಂಗೀಕಾರ ಆಯಿತು ಅನ್ನೋದನ್ನ ವಿಶ್ಲೇಷಣೆ ಮಾಡ್ತೀರಿ? ಇವತ್ತು ವಿಧಾನಸಭೆಯಲ್ಲಿ ನಡೆದಂಥದ್ದು ಬಜೆಟಿನ ಮೇಲೆ ಚರ್ಚೆ ಇಲ್ಲಾರ್ದೇ ಏನು ಇವತ್ತು ಪಾಸ್ ಮಾಡಿಕೊಂಡಿದ್ದಾರೆ. ಇದು ನಿಜಕ್ಕೂ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಕರಾಳ ದಿನ. ಯಾವಾಗಲೂ ಬಜೆಟ್ ಮೇಲೆ ಸಮಗ್ರವಾಗಿ ಚರ್ಚೆಯಾಗಿ ಸರ್ಕಾರದ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಕಳೆದ ವರ್ಷದ 2018-19 ಅವಧಿಯಲ್ಲಿ ಏನು ನಿಗದಿಪಡಿಸಿದಂಥ ಹಣ ಸರಿಯಾಗಿ ವಿನಿಯೋಗ ಆಗಿದೆಯಲ್ಲ ಅನ್ನುವಂಥದ್ದನ್ನು ನಾವು ಸರ್ಕಾರದ ಗಮನಕ್ಕೆ ತೊಗೊಂಡು ಬಂದು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡು ಬಂದು ಅದು ಆ ಸಂಪೂರ್ಣವಾದಂಥ ಹಣ ಸದ್ಬಳಕೆ ಆಗುವ ರೀತಿಯಲ್ಲಿ ಇವತ್ತು ಚರ್ಚೆ ಆಗಬೇಕಾಗಿತ್ತು. ಆದರೆ ಇದನ್ನೇ ಒಂದು ಉದ್ದೇಶವನ್ನು, ಏನು ಮೊನ್ನೆ ನಡೆದಂತಹ ಘಟನೆಯನ್ನು ಉದ್ದೇಶ ಇಟ್ಟುಕೊಂಡು ಇಡೀ ಸದನವನ್ನು ಇವತ್ತು ತಮಗೆ ಬಹುಮತ ಇಲ್ಲ ಅನ್ನೋವಂಥ ಒಂದು ಭಯ ಅವರಲ್ಲಿ ಕಾಡ್ತಾ ಇರೋದ್ರಿಂದ ಉದ್ದೇಶಪೂರ್ವಕವಾಗಿ ಈ SIT ಒಂದು ನೆಪದಲ್ಲಿ ಸದನವನ್ನು
ಇವತ್ತು ಒಂದು ರೀತಿ ಅರಾಜಕತೆಯನ್ನು ಉಂಟು ಮಾಡಿ ತಮ್ಮ ಒಂದು ಬಜೆಟನ್ನು ಇವತ್ತು ಪಾಸ್ ಮಾಡಿಕೊಂಡಿದ್ದಾರೆ. ಈ ರೀತಿ ಬಜೆಟ್ ಏಕಾಏಕಿ ಅಂಗೀಕಾರ ಆಗೋದಕ್ಕೆ ಭಾರತೀಯ ಜನತಾ ಪಕ್ಷನೂ ಕಾರಣ ಅಲ್ವಾ? ಇಲ್ಲ, ನಾವು ನ್ಯಾಯಯುತವಾಗಿ ಏನು ಸಾಕಷ್ಟು 2 ದಿವಸದಿಂದ ಆ ಒಂದು SIT ಕೊಡೋದ್ರ ಬದಲಿ ನಮ್ಮ ಶಾಸಕಾಂಗ ಪಕ್ಷದ ವ್ಯವಸ್ಥೆಯಲ್ಲಿನೇ 2-3 ಸದನ ಸಮಿತಿ ಇರ್ಬೋದು, ಅಲ್ಲಿಂದ ಹಕ್ಕುಚ್ಯುತಿ ಒಂದು ಸಮಿತಿ ಇರ್ಬೋದು, ಅಲ್ಲಿ ಅದನ್ನು ಚರ್ಚೆ ಮಾಡಬೇಕು ಅನ್ನೋಂಥ ವಾದವನ್ನು ನಾವು ಇಡ್ತಾ ಇದ್ದೀವಿ. ಆದರೆ ಅವರು ಅದಕ್ಕೆ ಒಪ್ಪದೆ ಒಂದು ದ್ವೇಷ ರಾಜಕಾರಣವನ್ನು ಮಾಡಲಿಕ್ಕೆ ಇವತ್ತು ಕುಮಾರಸ್ವಾಮಿಯವರು ಈ ಒಂದು ಅಸ್ತ್ರವನ್ನು ಬಳಕೆ ಮಾಡಿಕೊಂಡು ಇಡೀ ಅಧಿವೇಶನವನ್ನು ಮೊಟಕುಗೊಳಿಸಿ ಇವತ್ತು ಬಜೆಟನ್ನು ಇವತ್ತು ಏನು ತಾವು ಅಂಗೀಕಾರ ಏನು ಮಾಡ್ಕೊಂಡಿದ್ದಾರೆ, ಇದು ನಿಜಕ್ಕೂ ಅವರ ಏನು ವೈಫಲ್ಯತೆಗಳು. ಯಾಕಂದರೆ ಮಾನ್ಯ ಪ್ರಧಾನಮಂತ್ರಿಗಳು ಲೋಕಸಭೆಯಲ್ಲಿ ಕರ್ನಾಟಕದಲ್ಲಿ ರೈತರ ಸಾಲ ಮನ್ನಾ ಎಷ್ಟಾಗಿದೆ ಅನ್ನೋಂಥ ಅಂಕಿ ಸಂಖ್ಯೆಗಳ ಆಧಾರದ ಮೇಲೇ ಲೋಕಸಭೆಯಲ್ಲಿ ತಿಳಿಸಿದ್ದಾರೆ. ಇದರ ಅರ್ಥ ರೈತರ ಸಾಲ ಮನ್ನಾದಲ್ಲಿ ಅವರ ಎಲ್ಲ ಬಣ್ಣ ಬಯಲಾಗ್ತದೆ. ನಾವು ನಿಜವಾಗಿಯೂ ರೈತರಿಗೆ ಹೋಗಿ ಮುಟ್ಟಿಲ್ಲ ಅನ್ನುವಂಥ ಬಣ್ಣ ಬಯಲ ಆಗ್ತದೆ ಅನ್ನುವಂಥ ಭಾವನೆಯಿಂದ ಈ ರೀತಿ ಅದೊಂದು ಉದ್ದೇಶಪೂರ್ವಕವಾಗಿ ಗೊಂದಲವನ್ನು ಸೃಷ್ಟಿಸಿ ಈ ಬಜೆಟನ್ನು ಅವರು ಪಾಸ್ ಮಾಡಿಕೊಂಡಿದ್ದಾರೆ. ಈಗ ನೀವು ಹೇಳಿದ್ರೆ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತ, ಹಾಗಾದ್ರೆ ಅಧಿವೇಶನ ನಡೀತು, ನೀವ್ಯಾಕೆ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಬಾರ್ದಾಗಿತ್ತು? ಈಗ ಏನಾಗ್ತದೆ, ನಾವು ಮೊದಲು ಬಜೆಟ್ ಅಧಿವೇಶನ ಸಲುವಾಗಿ ಬಜೆಟಿನ ಮೇಲೆ ಚರ್ಚೆ ಮಾಡಬೇಕು ಅನ್ನೋಂಥದ್ದು. ಆ ಚರ್ಚೆನೇ ಮಾಡಲಿಕ್ಕೆ ಬಿಡಲಿಲ್ಲ. ಇವತ್ತು ಅವಿಶ್ವಾಸ ಯಾಕೆ ನಾವು ಮಾಡಲಿಲ್ಲ ಅನ್ನೋಂಥದ್ದು ಈಗ ಆ ಒಂದು ಅವಶ್ಯಕತೆ ನಮಗೆ ಈಗ ಇಲ್ಲ ಅಂತ ಹೇಳಿ ಅನಿಸೋದು ಸಂದರ್ಭದಲ್ಲಿ ಅವರಾಗೆ ಸರ್ಕಾರ ಬಿದ್ದು ಹೋಗುವಾಗ ನಾವ್ಯಾಕೆ ಅವಿಶ್ವಾಸ ಮಾಡಬೇಕು, ನಾವ್ಯಾಕೆ ಆ ಒಂದು ಇದರಲ್ಲಿ ಅವನ ಒಂದು ಸರ್ಕಾರದಲ್ಲಿ ಹಸ್ತಕ್ಷೇಪ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಇದರಲ್ಲಿ ಭಾಗವಹಿಸಿಲ್ಲ. ಮತ್ತೆ ಆಪರೇಷನ್ ಕಮಲ ಮಾಡ್ತಾ ಇದೆ ಅನ್ನುವಂಥ ಆರೋಪಗಳು ಬಹಳಷ್ಟು ಕೇಳಿ ಬರ್ತಾ ಇದೆ. ಸರ್, ಆಪರೇಷನ್ ಕಮಲ ಅಂತರೂ ಇಲ್ಲೇ ಇಲ್ಲ, ಅವರಾಗಿ ಜಗ ಆಡ್ತಾ ಇದ್ದೀರಿ. ನೋಡ್ತಾ ಇದ್ದೀರಿ, ನಿನ್ನೆನೆ ಒಬ್ಬರು ಶಾಸಕರು, ಗೋಕಾಕ್ ಶಾಸಕರು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮಲ್ಲಿ ಅಸಮಾಧಾನ ಇದೆ, ನಾ ರಾಜೀನಾಮೆ ಕೊಡ್ತೀನಿ. ಇದೇ ನಾವು ಹೇಳಿದಂಥದ್ದಲ್ಲ, ಅವರೇ ಹೇಳ್ಕೊತಾ ಇದ್ದಾರೆ. ಕಾಂಗ್ರೆಸ್ಸಿನ ಶಾಸಕರುಗಳೇ ಅವರು ಮತ್ತು ಕಲಬುರಗಿ ಜಿಲ್ಲೆ ಚಿಂಚೋಳಿ ಶಾಸಕರು ಹೇಳ್ತಾರೆ, ಉಮೇಶ್ ಜಾಧವ್ ಅವರು, ಅವ್ರಿಗೆ ಭಾಳಷ್ಟು ಅನ್ಯಾಯ ಆಗ್ತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ. ಯಾವುದೇ ರೀತಿ ಅವರ ಕೆಲಸಗಳಿಗೆ ಅಲ್ಲಿ ಜಿಲ್ಲಾ ಉಸ್ತುವಾರಿಗಳು ಕ್ಯಾರಿ ಆಗ್ತಾ ಇಲ್ಲ, ಭಾಳ ದುರಂಕಾರದಿಂದ ಅಲ್ಲಿ ಜಿಲ್ಲಾ ಉಸ್ತುವಾರಿಗಳು ವರ್ತನೆ ಮಾಡ್ತಾ ಇದ್ದಾರೆ. ಈ ರೀತಿ ಎಲ್ಲ ಕಡೆನೂ ಅಸಮಾಧಾನ ಕಾಂಗ್ರೆಸ್ನಲ್ಲಿ JDSನಲ್ಲಿದೆ. ಪ್ರೀತಮ್ ಗೌಡ ಅವ್ರ ಮೇಲೆ ಏನು ಹಲ್ಲೆ ಆಗಿದೆ, ಅದನ್ನ ನೀವು ಎಲ್ಲಿವರೆಗೂ ತಗೊಂಡು ಹೋಗ್ತೀರಿ? ಏನು ನಿಮ್ಮ ಮುಂದಿನ ಹೋರಾಟದ ರೂಪರೇಷೆಗಳು? ಇದು ಭಾಳ, ಯಾಕಂದ್ರೆ ಒಬ್ಬರು ಮುಖ್ಯಮಂತ್ರಿಗಳು, ಒಬ್ಬರದ್ದು ಮಾಜಿ ಪ್ರಧಾನಮಂತ್ರಿಗಳು, ಒಬ್ಬರು ರೇವಣ್ಣವರು, 3 ಜನ ಇರುವಂಥ ಒಂದು ಜಿಲ್ಲೆಯಲ್ಲಿ ಒಬ್ಬ ಯುವಕ ಇವತ್ತು ಭಾರತೀಯ ಜನತಾ ಪಾರ್ಟಿ ಶಾಸಕನಾಗಿ ಆಯ್ಕೆ ಆಗಿದ್ದನ್ನು ಮೊದಲ ದಿನದಿಂದಲೂ ಅವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಹಿಂದೆ ಮುಖ್ಯಮಂತ್ರಿಗಳು ಹಾಸನ ಜಿಲ್ಲೆಗೆ ಹೋದಾಗೂ ದಂಗೆ ಹೇಳಲಿಕ್ಕೆ ಅವರೇ ಕರೆ ಕೊಟ್ಟಿದ್ದರು. ಇದನ್ನು ನೋಡಿದ್ರೆ ಎಲ್ಲೋ ಅವ್ರು ಒಂದು ಕಡೆ ಆ ಹಾಸನ ಜಿಲ್ಲೆಯಲ್ಲಿ ಮತ್ತೆ ಯಾವುದೇ ಪಕ್ಷ ಮತ್ತು ಅದೇ ಜನಾಂಗದ ಮತ್ತೊಬ್ಬ ಯಾವುದೇ ವ್ಯಕ್ತಿ ಬೆಳಿಬಾರ್ದು ಅನ್ನೋಂಥದ್ದು ಇನ್ನಿನೇ ಗುಂಡಾವರ್ತನೆಯಿಂದ ಇದು ಸ್ಪಷ್ಟವಾಗಿದೆ. ಅವ್ರಿಗೆ ಇಷ್ಟೇನ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಎಂತಿಂಥ ರಾಜ ಮಹಾರಾಜರು ಈ ದೇಶದಲ್ಲಿ ನಾಶ ಆಗಿ ಹೋಗಿದ್ದಾರೆ. ಆದರೆ ಇದೇ ರೀತಿ ಗುಂಡಾಗಿರಿ ಇದು ಅವ್ರದ್ದು ಪ್ರಾರಂಭ ಆಗಿದೆ, ಇದರ ಜೊತೆಗೇ ಅವ್ರದ್ದು ಅಂತ್ಯ ಆಗ್ತದೆ. ಈಗ ಈ ಯೂಶುವಲಿ ಲೇಖಾನುದಾನವನ್ನ ಜುಲೈ 31ರವರೆಗೂ ಪಡೆಯುವಂಥದ್ದು ಒಂದು ಸಂಪ್ರದಾಯ ಆಗಿತ್ತು. ಆದರೆ ಇವತ್ತು ಈ ಲೇಖಾನುದಾನವನ್ನ ಎಲ್ಲಿವರೆಗೂ ಪಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟತೆನೇ ಇಲ್ಲ. ಅಂದ್ರೆ ಜುಲೈ 31 ಅಂತ ಹೇಳಿ ಅದರಲ್ಲಿ ಡೇಟ್ ಇಲ್ಲ. ಯಾಕೆ ಈ ತಂತ್ರನ ಇದು ಏನು? ಅವರು ಈ ಒಟ್ಟಾರೆ ಗೊಂದಲದಲ್ಲಿದ್ದಾರೆ. ಸರ್ಕಾರ ಇನ್ನೂ ನಮಗೆ ಸ್ಥಿರತೆ ಇದೆ ಅಂತ ಅವ್ರಿಗೇ ಕಲ್ಪನೆ ಇಲ್ಲ. ಯಾವಾಗ ಅಸ್ಥಿರತೆ ಅವ್ರ ಮನಸ್ಸಿನಲ್ಲಿ ಕಾಡ್ತಾ ಇದೆ, ಅದು ಅವರಿಗೆ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ JDSನಲ್ಲಿ ಸಾಕಷ್ಟು ಅಸಮಾಧಾನದ ಹೊಗೆ ಇದೆ. ನಾವು ಯಾವಾಗ ಏನಾಗ್ತದೆ ಅನ್ನೋಂಥ ಭಯದಲ್ಲಿನೇ ಅವರು ಇವತ್ತು ಸರ್ಕಾರ ಮಾಡ್ತಾ ಇದ್ದಾರೆ. ಅದರಿಂದ ಇದು ಏನಾಗಿಬಿಟ್ಟಿದೆ ಅಂದರೆ, ಅವರು ಜುಲೈ ಲೇಖಾನುದಾನದ ಒಂದು ಒಪ್ಪಿಗೆ ತಗೋದ್ರ ಬದಲಿ ಅದನ್ನು ಎಲ್ಲೂ ಸ್ಪಷ್ಟವಾಗಿ ತಿಳಿಸುವಂಥದ್ದು ಮಾಡಿಲ್ಲ. ಅಂದ್ರೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ರೆ ಅದು 1 ವರ್ಷದ ಪೂರ್ತಿ ಅದನ್ನ ಅನ್ವಯ ಮಾಡಬಹುದು ಅಂತ. ಅದು ಏನೋ ಈಗ ಅದನ್ನ ಗುರುಲಿಂಗ ಸ್ವಾಮಿ, ಎಸ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತುಂಬಾ ಚೆನ್ನಾಗಿ ಎಲ್ಲ ಅವ್ರದ್ದೇ ಸರಿ ಇದೆ, ಎಲ್ಲ ಆಡಳಿತ ಸರ್ಕಾರದೇ ತಪ್ಪಿದೆ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಆದರೆ ಜನ ನಿಜಕ್ಕೂ ನೋಡ್ತಾ ಇದ್ದಾರೆ. ಒಂದು ರಾಜ್ಯಪಾಲರ ಭಾಷಣವನ್ನ ಪೂರ್ತಿ ಕೇಳುವಷ್ಟರ ಮಟ್ಟಿಗೆ ವ್ಯವಧಾನ ಇಲ್ಲ ಮತ್ತು ಪದೇ ಪದೇ ಗಲಾಟೆ ಮಾಡಿಕೊಂಡು ತಮ್ಮ ತಪ್ಪುಗಳನ್ನು ಜಾಸ್ತಿ ಮಾಡಿಕೊಂಡು ಆಡಳಿತ ಸರ್ಕಾರದ ಮೇಲೆ ಅವರು ಹಾಕ್ತಾ ಇದ್ದಾರೆ, ಇವರು ಅವ್ರ ಮೇಲೆ ಹಾಕ್ತಾ ಇದ್ದಾರೆ. ಹೀಗಾಗಿ ಅವರ ತಪ್ಪುಗಳು ಯಾವಾಗ ಅರ್ಥ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ಈ ಕದನ ಯಾವಾಗಲೂ ಮುಂದುವರಿಯುತ್ತೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಗುರುಲಿಂಗ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತುಂಬ ಚೆನ್ನಾಗಿ ಅವ್ರು ಅಂದರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ ಇಲ್ಲಿ.